ಎರಡು ಕೆರೆಗೆ ಸತ್ಯಮಂಗಲ ಚನ್ನಪಟ್ಟ ಎರಡು ಕೆರೆಗೆ ನೀರು ತುಂಬಿಸ್ಬೇಕು ಅನ್ನೋದೇ ಇದು ಯೋಜನೆ. ಹರಿಯುತ್ತೆ ಹರಿಸ್ತೀವಿ. ಏ ಬಾರಪ್ಪ ಇಲ್ಲಿ ಇಂಜಿನಿಯರ್ ಶಾಂತಕುಮಾರ್ ಅರುಣ್ ಮತ್ತೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ದಯಾನಂದ್ ಸರ್. ಆಮೇಲೆ ಈ ಕ್ಯಾತ್ನಹಳ್ಳಿಯಲ್ಲಿ ಏತ ನೀರಾವರಿ ಈಗ ನಾನು ನನ್ನ ಹಳೆ ಕ್ಷೇತ್ರ, ನನಗೆ 14 ಓಟಲ್ಲಿ ನಾನು ಸೋತಾಗ ನನ್ನ ಕೈ ಹಿಡಿದಂಥ ಊರು ಅದು. ನನಗೆ ಭಾಳ ಲೀಡ್ ಕೊಟ್ಟಿದ್ರು. ಇಲ್ಲಿ ಸತ್ಯನಾರಾಯಣ ಇಲ್ಲೇ ಇದ್ದಾರೆ, ಅವರೆಲ್ಲ ನನ್ನ ಜೊತೆ ಅವ್ರು ದುಡ್ದವರು, ಗೊತ್ತಾಯ್ತಾ. ಆದ್ದರಿಂದ ಕ್ಯಾತ್ನಹಳ್ಳಿ ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ. ಅದಕ್ಕೂ ನಾನು ಇಡೀ ಜಿಲ್ಲೆನಲ್ಲಿ ಈ ಥರ ಎಷ್ಟು ಏತ ನೀರಾವರಿಗಳು ಫಂಕ್ಷನ್ ಆಗದಲ್ಲೇ ಈ ರೀತಿ ಇದಾಗಿದೆ. ನಾನು ಎತ್ನೊಳನೆ ಮಾಡ್ಕೊಳಕ್ಕಾಗಿಲ್ಲ. ನಾನೇ ಎಷ್ಟು ಹೋರಾಟ ಮಾಡ್ತಾ ಇದ್ದೀನಿ. ಗಮನಕ್ಕೆ 30 ಕೋಟಿ ರೂಪಾಯಿ ಪ್ರಾಜೆಕ್ಟ್ 5.25 ಎಕರೆ ಪ್ರದೇಶಕ್ಕೆ ನೀರು ಹೋಗುತ್ತೆ. 50ರಿಂದ 60 ಕೆರೆ ತುಂಬುತ್ತೆ. 50 ಹಳ್ಳಿಗೆ ಅನುಕೂಲ ಆಗುತ್ತೆ. ಅದಕ್ಕೆ ಬಹುತೇಕ ಕೆಲಸ ಮುಗಿದಿದೆ. ಆದ್ರೆ ಸಣ್ಣ ಪುಟ್ಟ ಇದೇ ತರ ಸಣ್ಣ ಪುಟ್ಟ ಇಂಥವೇ ನಮ್ಮ ಎತ್ನೊಳನೆ 24,000 ಕೋಟಿ ದುಡ್ಡು ಖರ್ಚು, 24,000 ಕೋಟಿ. ಆದ್ರೆ ಕೇವಲ ಒಂದು 10 ಕೋಟಿ ದುಡ್ಡಿಗೆ ತಡೆ ಹಿಡ್ಕೊಂಡು ಕೂತಾರೆ ಸರ್. ಅಲ್ಲೇನಾಗಿದೆ ಅಂದ್ರೆ ನೀರು ಡಂಪ್ ಆಗ್ತಾ ಇದೆ, ಮಿಷನ್ ಇದೆ, ಎಲ್ಲ ರೆಡಿ ಆಗಿದೆ, ಕರೆಂಟ್ ಬಿಲ್ ಪೆಂಡಿಂಗ್ ಇದೆ ಅಂತ. ಎಲ್ಲಿ ಏನಾರ ಇರ್ಲಿ, ನಾನು ಈಗ ಅದಕ್ಕೆ ಹೋಗಲ್ಲ ಅನ್ನಲ್ಲ. ನಾನು ಪ್ರತ್ಯೇಕವಾಗಿ ತಗೋತೀನಿ ಅದನ್ನ. ಈಗ ಒಂದಕ್ಕೊಂದು ನನಗೆ ಗೊತ್ತಿಲ್ಲದ ನಾನು ಏನ್ ಹೇಳೋಣ ಉತ್ತರ ಇಲ್ಲಿ. ನಾನು ಪ್ರತ್ಯೇಕವಾಗಿ ಕ್ಯಾತ್ನಹಳ್ಳಿ ತಂದಿದ್ದೀರಿ ಗಮನಕ್ಕೆ. ಅವ್ರು ಯಾರೋ ನಮ್ಮ ಲೀಡರ್ಗಳು ತಂದಿದ್ದಾರೆ, ನಮ್ಮ ಶಾಸಕರು ಹೇಳಿದ್ದಾರೆ, ಎಲ್ಲ ಮುಖಂಡರುಗಳು ಹೇಳಿದ್ದಾರೆ. ನಾವು ಅದನ್ನ ಪ್ರತ್ಯೇಕವಾಗಿ ತಗೊಂಡು ಬಗೆಹರಿಸ್ತೀನಿ. ಅದು ಬಗೆಹರಿಸೋಂಥ ಕೆಲಸ ಮಾಡೋಣ. ಇದನ್ನ ಇವತ್ತು ಇದು ಬಗೆಹರಿಸೋಣ, ಇದಕ್ಕೆ ಮುಕ್ತಿ ಕಾಣಿಸೋಣ. ಇದ್ರ ನೀರು ಆಸ್ತಿಗೆ ಬರ್ಬೇಕಾ ಬೇಡ? ಈ ಸತ್ಯಮಂಗಲ ಕೆರೆ ತುಂಬಬೇಕಾ ಬೇಡ? ಅದಕ್ಕೇನೆ ಏನಪ್ಪ ಎಷ್ಟು ದಿವಸ ಆಗುತ್ತಪ್ಪ ನೀರು? ಈಗ ಇವತ್ತು ನಾಳೆಲ್ಲಿ ಪೈಪ್ಲೈನ್ ವರ್ಕ್ ಮುಗಿಯುತ್ತೆ ಸರ್. ನನಗೆ ಅವು ಯಾವ ಟೆಸ್ಟು ಗಿಷ್ಟು ಗೊತ್ತಲ್ಲ. ನನಗೆ ಅವೆಲ್ಲ ಬೇಡ. ಎಷ್ಟು ದಿವಸದಲ್ಲಿ ನೀರನ್ನ ಕೆರೆಗೆ ಸತ್ಯಮಂಗಲ ಕೆರೆ ನೀರು ಕೊಟ್ಟಿಗಳು. ಯಾರು ಸಚಿನ್ ಕರೀರಿ ಕಾಂಟ್ರಾಕ್ಟರ್. ಇವೆಲ್ಲ ಇನ್ನೆಲ್ಲ ನನ್ನ ಹತ್ರ ನಡೆಯಲ್ಲ. ಟೈಮ್ ಬಾಂಡ್ ಇರ್ಬೇಕು. ಟೈಮ್ ಬಾಂಡಲ್ಲಿ ನೀರು ಬಿಡ್ಬೇಕು. ಇವೆಲ್ಲ ಹೇಳಿ ನಾವು ಇತ್ಲಾಗ ಓದ್ತಿದ್ದಂಗೆ ಮತ್ತೆ ಹತ್ಲಾಗ ಎತ್ತಾಗ ಹೋಗೋದಲ್ಲ. ಹೇಳಿ ಇಲ್ಲಿ ಮಾಧ್ಯಮದವ್ರ ಎದುರಿಗೆ ಹೇಳಿ, ಜನಗಳ ಎದುರಿಗೆ ಹೇಳಿ. ಬರ್ರಿ ಸಚಿನ್, ಎಷ್ಟು ದಿವಸದಲ್ಲಿ ನೀರು ಕೊಡ್ತೀಯಪ್ಪ? 10 ಡೇಸ್ ಹಾಕ್ಬೇಕು? ಇಲ್ಲ 10 ಡೇಸ್ ಆಗಲ್ಲ. ಒಂದು 5 ದಿವಸ ಕೊಡ್ತೀವಿ ಮಾಡಿ. 5 ಡೇಸ್ ಅಷ್ಟೇ. ನಾನು ಅದ್ರ ಅರ್ಥ ಉದ್ದ ಆಗಲ್ಲ ಎಲ್ಲ ನೋಡಿದ್ದೀನಿ. ಸಾಕು 5 ದಿವಸ. 5 ದಿವಸದಲ್ಲಿ ಸತ್ಯಮಂಗಲ ಕೆರೆಯಲ್ಲಿ ನೀರು ಇರ್ಬೇಕು, ಚನ್ನಪಟ್ಟಣ ಕೆರೆಯಲ್ಲಿ ನೀರು ಇರ್ಬೇಕು. ಅದು ತಪ್ಪಿದ್ರೆ ನಾನು ಸುಮ್ಮನೆ ಇರೋದು. ಏನ್ರಿ, ನಾನು ಅವ್ರನ್ನೆಲ್ಲ ಕೇಳೋದು ನಿಮ್ಮನ್ನ. ನೀವು ಸರ್ಕಾರಿ ಸಂಬಳ ತಿನ್ನೋರು, ಗೊತ್ತಾಯ್ತಾ? ನೀವು ಮಾಡಿಸ್ಬೇಕು. 40 ಮೀಟರ್ ಈಗ ಬಗೆಹರಿಸೋತೀವಿ. ಈಗ ಬಗೆಹರಿಸೋತೀವಿ. ಅವ್ರನ್ನ ಗಂಟೆ ಮಾಡ್ದಂಗೆ ನಾವು ಬಗೆಹರಿಸೋತೀವಿ. ಅವರೆಲ್ಲ ಅಲ್ಲೇ ಅದೇ ಜಾಗ ಬರ್ಬೇಕು ಅಂತಾರಂತೆ. ಅಲ್ಲೇ ಹೋಗಲ್ಲ. ನಮ್ದೇನು ಗೌರವ ಹೋಗಲ್ಲ, ಅಲ್ಲೇ ಹೋಗಲ್ಲ.